ಅಣ್ಣ ಟೇಬಲ್ ನಂಬರ್ 5 ಬಿಲ್ ಕಣ. ಹೇಳು. 8 ಕ್ವಾರ್ಟರ್ MCB, 5 ಕಬಾಬು, 5 ಚಿಕನ್ ಫ್ರೈ, 3 ಬೋಟಿ ಫ್ರೈ. ಆಮೇಲೆ ರಂಗ ಗೋಪಾಲ ನನ್ನ ಮಕ್ಕಳು ಬಿಲ್ ಕೊಡದೆ ಹೋಗ್ತಾರೆ. ಬಂದ್ರಲ್ಲ ಇಟ್ಕೊಳ್ಳೋಣ. ಯಾರಪ್ಪ ಹುಡುಕ್ತಾ ಇದ್ದೀರಾ? ಗೋಫರ್ ನನ್ನ ಮಕ್ಕಳು ನಮ್ಮ ಬಾರಲ್ಲಿ ಕಣ್ ಪೂರ್ತಿ ಕುಡಿದು ಬೇವರ್ಸಿ ನನ್ನ ಮಕ್ಕಳು ದುಡ್ಡು ಕೊಡದೆ ಬಂದವ್ರೆ ಬುದೇ. ಡಬ್ಬ ನನ್ನ ಮಗನೇ, ದುಡ್ಡಿದೆ ಅಂದಲೇ. ನೀವು ಕುಡಿಲೇಬೇಕಂದ್ರಲ್ಲ, ಏನ್ ಮಾಡ್ಲಿ? ಸುಳ್ಳು ಹೇಳ್ದೆ. ಆ ಸಪ್ಲೈಯರ್ಗಳ ಕೈಗೇನಾದ್ರು ಸಿಕ್ಕಾಕೊಂಡಿದ್ರೆ ಬೋನ್ಲೆಸ್ ಚಿಕನ್ ಮಾಡ್ಬಿಟ್ಟಿರೋರು. ಇನ್ನೊಂದು ತಿಂಗಳು ಆ ಕಡೆ ತಲೆ ಹಾಕಂಗಿಲ್ಲ. ಓಡಿ ಓಡಿ ಕುಡ್ದಿದ್ದೆಲ್ಲ ಇಳಿದೋಯ್ತಲ್ಲ ಶಿಷ್ಯ. ಇನ್ನೊಂದಿಷ್ಟು ಸೇರ್ಸೋಣ ಅಂತೀಯಾ? ನಿಮ್ಮ ಅಪ್ಪ ತಂದು ಕೊಡ್ತಾನ? ಅಪ್ಪ ಯಾಕ? ಅವನ್ ಪಿಂಡ ನಾನಿಲ್ವಾ? ಹೆಂಗೆ ಇದನ್ನ ಯಾವಾಗ ಎಗರಿಸ್ತೋ ಮಗ? ಇದು ನಂದಲ್ಲ ಗುನ್ನ. ಸೈಲೆಂಟ್ ಆಗಿ ಕೂತವನಲ್ಲ ಪಾರ್ಟಿ ಅವಂದು. ಇಲ್ಲಿ ಕೇಳಿದ್ರೆ ಯಾರು ಕೊಡಲ್ವೋ, ಕಿತ್ಕೊಂಡ್ ತಿನ್ಬೇಕು. ಆಹಾ, ರಾಜ ಅದು ನಾಡೋ ಮಾತಾ ಇದು. ಯಾವ ರಾಜ ಯಾವ ಮಂತ್ರಿನೋ, ಇಲ್ಲಿರೋರು ಇಬ್ರೆ, ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಕ್ಷಕ. ತಲೆ ಸೌರವ್ರು, ತಲೆ ಹೊಡೆಯೋರು. ಈಗ ಇದನ್ನ ಹೊಡಿಲ ಹಂಗೆ ಇಡ್ಲ ಮಗ? ಅದೇನ್ ಮರಿ ಆಗ್ತೈತಾ? ಇಲ್ಲ, ಹಂಗಿದ್ಮೇಲೆ ಹೊಡಿತಲೆ. ಮರಿ ಆಗ್ದಿರೋ ಯಾವ ಪ್ರಾಣಿನೂ ಉಳಿಸಲ್ಲ ಈ ದೇಶದಲ್ಲಿ. ಓಕೆ ಮಾಮು. ಡಬ್ಬ ನನ್ ಮಕ್ಕಳ್ರ, ನನ್ನನ್ನ ನಿಮ್ ತರ ಚಪ್ಪಲ್ ಅಂತ ಅನ್ಕೊಂಡ್ರ? ಬಿಟ್ಟಿ ಸಿಕ್ತು ಅಂತ ಕುಡಿಯೋಕೆ. ಏಯ್, ನಿಮ್ಮಪ್ಪ ಮೇಷ್ಟ್ರು, ನೀನಲ್ಲ. ಇದು ಸ್ಕೂಲ್ ಅಲ್ಲ. ನಾವು ಸ್ಟೂಡೆಂಟ್ ಅಲ್ಲ. ಪಾಠ ಕೇಳಲ್ಲ. ಲಾಭ ಏನೂ ಇಲ್ಲ. ಈಗ ನೀನು ಕುಡಿಲೇಬೇಕಲ್ಲ. ಏಯ್, ಹಿಡ್ಕೊಂಡ್ರು. ಕಳ್ಳನ ಮಗನ್ ತಂದು ಮೂರ್ ದಿನಕ್ಕೊಂದು ಟೇಸ್ಟ್ ಹೋಗ್ತದ ಹೆಂಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಈ ಕಳ್ಳನ ಮಗಂದೇ ಕೆಲಸ. ಅಕ್ಕಪಕ್ಕ ಬಾತ್ರೂಮ್ ಅವ್ರು ಬರ್ದ ನಿಲ್ಕಗೆ ಜಗ್ಗೆ ಬರ ಇಲ್ಲಿ ಈಚೆ. ವಾಟ್ ಮಾಮ್? ದಿನ ಹಾಕೊಂಡು ಕತ್ತೆ ಲುಜ್ದ ಮುಜ್ಜಾಕಿದೆ ನಿಮ್ಮ ಅಪ್ಪನ ಮನೆದ ಆಸ್ತಿ. ನಿಂದು ನಂದು ಅಂತ ಏನೈತೆ ಮಾಮ್? ಎಲ್ಲ ಶಿವಂದು, ಶಿವನ ಆಟ. ಟೇಸ್ಟ್ ಆಗಿಬಿಡ್ಬೇಕು. ಶುರು ಮಾಡ್ಕೊಂಡಿದ್ಯಾ? ಬಾರಮ್ಮ, ಭಾರತ ಮಾತೆ ಬಾ. ಏನಂತ ಎತ್ತಿ ಬಿಡಿದ್ಯೋ ತಾಯಿ ಈ ಕಳ್ಳನ ಮಗನ್ನ. ನೋಡು, ಈ ಓಣೆ ಒಂದ್ ಮನೆ ನನ್ನ ಬಿಟ್ಟನ ಎಲ್ಲ ಶಿವಂದು ಅಂತೇಳಿ ಏನಾದ್ರು ಒಂದ್ ಕರೀತಾ ಇರ್ತಾನೆ. ಆ ಬಾತ್ರೂಮ್ ಕಿಂಡಿ ಐತಲ್ಲ, ಕಿಂಡಿ ಅಲ್ಲಿಂದ ಪೇಸ್ಟ್ ಕತ್ತಾನ, ಅದ್ ನಂದದು. ಪೇಸ್ಟ್ ಅದೇನ್ ಚಿನ್ನನ? ಚಿನ್ನ ಕದ್ಬಿಟ್ಟವನೇ ನಂಗೆ ಆಡ್ತಾ ಇದ್ಯಲ್ಲ. ಹೋಗಯ್ಯ, ಏನೋ ಬಾಯಿಗೆ ಹಾಕೊಂಡು ಒಂದಿಷ್ಟು ನೊರೆ ಬಂದಿದಲ್ಲ ಅಂತ ಆಸಿಗೆ ಬಾಯಿಗೆ ಹಾಕೊಂಡವನೆ. ಓಹೋ ಮುಗಾದು, ಏನ್ ಗೊತ್ತಾಯ್ತದೆ? ಇವನು ಮಗುನ ಬುದ್ಧಿ ಹೇಳೆ ಮಾದೇವಿ ಅಂತ ಹೇಳಿದ್ರೆ ಲದ್ದಿ ಹಾಕ್ತೀನಿ ಮೂದೇವಿ ಅಂತೀಯ. ನಿಮ್ಮಿಬ್ಬರದು ಒಂದು ಬಾಳ ಉಚ್ಕೊಳ್ಳಿ. ಬೇಕಾಯ್ತಾ ಪೇಸ್ಟ್? ನಮ್ಮನೆಗೆ ಉಚ್ಕೊಳಕ್ ಇರ್ಲಿಲ್ವಾ? ನಿನ್ಗೆ ಎಷ್ಟು ಹೊರಕೆ ತಗೊಂಡ್ ಹೊಡೆದ್ರು ಚೊಂಗುಲಿ ಚೊಂಗುಲಿ ಬುದ್ಧಿ ಚೊಂಗುಲಿ ಬುದ್ಧಿ ಬಿಡಕ್ಕಿಲ್ವಲ್ಲ? ಕಂಡೋರ್ ಮನೆ ಕದಿಯೋಕೋತಾನೆ, ನಮ್ಮನೇಲಿ ಏನೋ ಇಲ್ವೇನೋ? ಏನೈತೆ ನಮ್ಮನೇಲಿ? ಡವ್ ಸೋಪ್ ಐತೆ, ಶಾಂಪೂ ಐತೆ, ಶವರ್ ಬಾತ್ ಐತೆ. ನಮ್ಮನೇಲಿ ಇರೋದು ಎರಡೇ, ಕಲ್ಲಿದ್ಲು ಮಣ್ಣಿಂಟೆ. ಮನೆ ಕೆಲಸ ಮಾಡೋಳತ್ರ ಇನ್ನೇನ್ ಇರ್ತದೋ? ಒಳ್ಳೆ ಮಹಾರಾಜ್ನಾಗ ಮಾತಾಡ್ತಾ ಇದ್ಯಲ್ಲ. ಓಹೋ, ಕೈ ತುಂಬಾ ಸಂಪಾದನೆ ಮಾಡ್ಬಿಟ್ಟು ಮನೆಗೆ ಒಂದಿಷ್ಟು ಸಾಮಾನ್ ತಂದಾಕಿ ನಮ್ಮ ಅವ್ವನ್ ಕೈಗೆ ಏನಾರು ಕೊಡ್ಬೇಕು ಅನ್ನೋ ಜ್ಞಾನ ಆಯ್ತಾರ ನಿಂಗೆ? ಜ್ಞಾನ ಆಯ್ತ ಕಣವು, ಗ್ರಾಚಾರ ನೆಟ್ಗಿಲ್ಲ. ನಾ ಏನ್ ಮಾಡ್ಲಿ ಹೇಳು? ಈ ಐನಾತಿ ತಲೆನ್ ತಗೊಂಬಂದು ಈ ಸ್ಲಮ್ಲಿ ಬಿಸಾಕಿದ್ಯಲ್ಲ, ನಿಂಗೇನಾದ್ರು ಸ್ವಲ್ಪ ಬುದ್ಧಿ ಗಿದ್ದಿದ್ಯಾ ಶಿವ? ಈಗ ನೋಡು, ಗ್ರಾಚಾರ ಅನ್ಭವಿಸ್ಬೇಕು. ಬೆಳಗ್ಗೆ ಹೇಳ್ತಾವ, ಮಾತ್ ಕೇಳ್ಬೇಕು ನಾನು. ಎಲ್ಲ ಹೋಗ್ತಾ ಇದ್ಯಾ? ನೀನು ಅಟ್ಯಾಚ್ ಬಾತ್ರೂಮ್ ಕಟ್ಟಿಸ್ಬಿಟ್ಟಿದ್ಯಾ ನೋಡು. ರೈಲ್ವೆ ಟ್ರ್ಯಾಕ್ ತವ ಹೋಗ್ಬಿಟ್ಟು ರೈಲ್ವೆ ಬೋಗಿ ಸ್ನಾನ ಮಾಡ್ಕೊಂಡ್ಬರ್ತೀನಿ. ರೈಲ್ವೆ ಟ್ರ್ಯಾಕ್ ಇದೆ ಆರೋಗ್ಯ. ಆಯ್ತಾಯ್ತು, ಆಯ್ತು ಕಣವು. ಆಯ್ತು ಮಹಾತಾಯಿ. ನವಿಲು ಕುಣಿಯುತ್ತಿದೆ ನೋಡೆ ನೋಡೆ ನೋಡೆ, ಇಚ್ಚ ಕುಡಿದು ನೋಡೆ
ಡಾಕ್ಟರ್ ಕೊಟ್ಟ ಟಾನಿಕ್ನಾಗೆ ಇದು ಕೂಡಿದ್ರೆ ಜ್ವರ ಬರುವ ಟಕ್ಕದ ಎದ್ದು ನಿಲ್ತಾನೆ. ಕುಂತಿರೋರು ಮಲಗ್ಬಿಡ್ತಾರ. ನೀ ಚೆನ್ನಾಗಿ ಕಾಲ ಹೇಳ್ತೇವೆ ಮಾರಾಯ. ಒಮ್ಮೊಮ್ಮೆ ಆಗೋದು ಆಗಲೇ ಹೇಳಿದ್ದು ಕುಡಿದ ಮೇಲೆ ಆಗ್ತದೆ. ಏ ಕೂಡ ಎಂತ ನಡೀತಿತ್ತೆ? ಬಜ್ಜಿ ಸಣ್ಣ ಹಾಕು ಮಾರಾಯ, ದೊಡ್ಡ ಹಾಕು ಬೇಡ. ಒಳ್ಳೆ ತಮಾಷೆ ಮಾಡ್ತಾನೆ. ಬಟ್ಟೆ ತುಂಬ ಉಂಟು. ಅಯ್ಯೋ ಅಲ್ಲಿ ಹಾಕ್ಬಿಟ್ರಿ, ಈಗಲೇ ಬನ್ರಿ. ಯಾಕೆ ಭಟ್ರೆ ಏನಾಯ್ತು? ಬೆಂಚ್ ಚಂದ ಉಂಟಲ್ಲ. ಅಯ್ಯೋ ನೋಡ್ಲಿಕ್ಕೆ ಚಂದ ಇರೋರಿಗೆ ಏನ್ಸ್ ಬರುದಿಲ್ವಾ? ಅಷ್ಟ್ ಕೆಟ್ಟ ಬೆಂಚ್ ಅದು. ಯಾರು ಕೂರ ಆಗಿಲ್ವಾ ಅಲ್ಲಿ? ಅಯ್ಯೋ ಶನಿ ಕೂರಿದಾಗ್ಲೇ ಇನ್ಯಾರು ಕೊಡ್ತಾರೆ? ಇನ್ಯಾರು ಕಾಗೆ. ಆ ಕಾಗೆ ಆಟೋರು ಬರ್ತಾರೆ. ಕಾಣಿ ಈಗ ಬರ್ತಾರೆ. ಯಾರು ಬರ್ತೆ? ತಗೊಳ್ಳಿ ಭಟ್ರೆ. ಗುಡ್ ಮಾರ್ನಿಂಗ್ ಭಟ್ರೆ. ಗುಡ್ ಮಾರ್ನಿಂಗ್. ಹಾ 5 ಅರ್ಧ ಟೀ, ಹಂಗೆ 5 ಸಿಗ್ರೇಟ್. ಏಯ್ ಮುಕ್ಕಳಿಕಷ್ಟು ಶಾಖ, ಇನ್ನೇನಾರು ಮಣ್ಣು ಬೇಕು? ಅದು ನೀವೇ ತಿನ್ಕೊಳ್ಳಿ. ಆ ಕೊಬ್ಬು ನೋಡು. ಬಾಣ. ರೇ ಭಟ್ರೆ, ಏನ್ರಿ ಇದು? ಈ ಲೆಕ್ಕ ಚುಕ್ತಾಡ್ರೆ ಗ್ಲಾಸು ತುಂಬ್ತದೆ, ಗೊತ್ತಾಯ್ತಾ? ರಾಜ ಬಟ್ಟ ಹಳೆ ಲೆಕ್ಕ ತೋರಿಸ್ತಾವನಲ್ಲಿ. ಜಗಿ ಜಾಕ್ ರೆಡಿ ಮಗ. ಸರಿಯಾಗಿ ಜಾಕೆರ್ಸು ನನ್ನ ಮಗನಿಗೆ. ಭಟ್ರೆ ಏಯ್ ಇವತ್ತು ನೀವು ಎಷ್ಟು ತಿರುಗಾಡಿದ್ರು 1 ತಿಂಗಳು ಸಾಧಿಲ್ಲ, ಗೊತ್ತಾಯ್ತಾ? ಇನ್ಮೇಲೆ ಸಾಲ ಕೊಡುದಿಲ್ಲ, ಒನ್ಲಿ ಕ್ಯಾಶ್. ಈ ಹೋಟ್ಲ್ ಹೆಸರೇನ್ರ? ಹೋಟೆಲ್ ರಾಜಧಾನಿ. ಅದ್ ಯಾರ ಹೆಸರು? ರಾ ಅಂದ್ರೆ ರಾಜ, ಜಾ ಅಂದ್ರೆ ಜಗ್ಗಿ, ದಾ ಅಂದ್ರೆ ದಾಮು, ನೀ ಅಂದ್ರೆ ನಿತ್ಯ. ಲೋ ನನ್ನ ಹೆಸರು? ಏಯ್ ಕಾಗೆ ಹರಿಸ್ತಿದ್ದಿ, ಸುಮ್ನಿರೋ. ಓಯ್ ಭಟ್ರೆ, ನಮ್ಮ ಹೆಸರು ಮೊದಲನೇ ಅಕ್ಷರನ ಕಿತ್ತಿ ವೆಲ್ಟ್ ಮಾಡಿದ್ರೆ ರಾಜಧಾನಿ ಆಗುತ್ತೆ. ಆದ್ರೂ ನಾವೇನಾದ್ರೂ ಶೇರ್ ಕೇಳಿದೀವ? ಇಲ್ಲ. ಭಟ್ರೆ ನಮಗ್ ಕೆಲ್ಸ ಇಲ್ದಲೇ ಇರ್ಬೋದು ನಿಜ, ಆದ್ರೆ ಸಾಯೋದ್ರೊಳಗ್ ಒಂದ್ಸಲ ಆ ಕೆಲಸ ಮಾಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ಬಿಟ್ಟಿದೀವಿ ಭಟ್ರೆ. ಅದ್ ಏನು ಅಂತ ಹೇಳೋ ರಾಜ. ಏಯ್, ಈ ಡಬ್ಬಾ ಹೋಟೆಲ್ ರಾಜಧಾನಿ ಸ್ಟಾರ್ ಹೋಟೆಲ್ ರಾಜಧಾನಿ ಆಗ್ಬೇಕು. ಅದ್ರ ಮುಖಾಂತರ ನಮ್ಮೆಲ್ಲರ ಹೆಸರು ಶಾಶ್ವತವಾಗಿ ಉಳಿಬೇಕು. ಪಟ್ಟಣ ತಪ್ಕೊಳ್ಳೋ ರಾಜ. ಆ ತರದೊಂದು ಹೋಟೆಲ್ ಆದ್ರೆ ಅದಕ್ಕೆ ನಮ್ ಭಟ್ರೆ ಮಾಲೀಕರಾಗಿರ್ಬೇಕು ಕಣೋ. ಆಯ್ತು ಕಂದ. ಅಯ್ಯೋ ಇದು ಸತ್ಯವ? ನಿಮ್ ಹೋಟೆಲಿನ ಟೀ ಮೇಲಾನೆ. ಸತ್ಯ ಸತ್ಯ ಸತ್ಯ. ಅಯ್ಯೋ ಈ ಕನಸು ನನಸಾದ್ರೆ ನನಗೆ ತುಂಬಾ ಖುಷಿ ಮಾರಾಯ. ಭಟ್ರೆ ನಿಮ್ ಮೇಲಾಣೆ, ನಾವ್ ಒಂದ್ಸಲ ಮಾತ್ ಕೊಟ್ರೆ ಮುಗೀತ್. ಮೊಟ್ಟೆ ಒಡೆದ ಮೇಲೆ ಆಮ್ಲೆಟ್ ಹಾಕೋದೇ ಭಟ್ರೆ. ಹಾಗಿದ್ರೆ ನಾನು ನಿಮ್ಗೆ ಒಳ್ಳೆ ಟೀ ಹಾಕ್ತೇನೆ. ಭಟ್ರೆ ಸಿಗರೇಟ್. ಏ ಗಿಡ್ಡ, ಅವ್ರಿಗೊಂದು 5 ಅಡ್ಡ ಸಿಗರೇಟ್ ಕೊಡಿ. ಆಯ್ತು ಭಟ್ರೆ. ಭಟ್ರೆ ಇದನ್ನ ನಿಮ್ಮ ಹತ್ರ ಇಟ್ಕೊಂಡಿರಿ, ಸಂಜೆ ಹೊತ್ತು ತಗೊಂಡು ಹೋಗ್ತೀನಿ. ಮೇಷ್ಟ್ರು ಚೆನ್ನಾಗಿರ್ತಾರ? ಮಗ ಕಡಿಗೆ ಕೊಡ. ಯಾಕ ಮಗ ಪಾರಿವಾಳ ಬಿಟ್ರಾಕ್ತಾ ಹಿಂಗ್ ಪದ್ರ ಕೊಡ್ತಾ ಇದೀಯಾ? ಏಯ್ ಕೊಡಲೇ ನೀನ್. ಅಯ್ಯಯ್ಯೋ ಏನಾಯ್ತೆ? ಬೇಗ 1 ರೂಪಾಯಿ ಕಾಯಿನ್ ಇದ್ರೆ ಕೊಡೆ. ಒಂದ್ ಫೋನ್ ಮಾಡ್ಬೇಕು, ಮರ್ತ್ಬಿಟ್ಟೆ. ಯಾರಿಗೆ ಫೋನು? ನನ್ ಕಸಿನ್ಗೆ, ಅವಳ ಬರ್ಡೇ ಕಣೆ ಇವತ್ತು. ಹೌದಾ? ತಗೋ. ಇಲ್ಲೇ ಇರಿ, ಬಂದ್ಬಿಡ್ತೀನಿ. ಹಲೋ. ನೀವು ಡಯಲ್ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಬ್ಯುಸಿ ಇದೆ. ಆಗಲ್ಲ, ನನ್ಗೀಗ್ಲೇ ಟೈಮ್ ಆಯ್ತು. ಇದೆಲ್ಲ ನಮಗ್ ಬೇಕಾ? ಯಾವ್ದು? ಅದೇ ಈ ಫೋನ್ ಡ್ರಾಮಾ. ಮತ್ತೆ ಬೇರೆ ದಾರಿ ಇಲ್ವಲ್ಲ? ನೀನ್ ಮನ್ಸ್ ಮಾಡಿದ್ರೆ ಇಬ್ರೇ ಸಿಗ್ಬೋದಲ್ಲ? ಇಬ್ರೇನಾ? ಇಬ್ರೇ ಯಾಕೆ? ಬೆಳಗಾನ ರಾಮಾಯಣ ಕೇಳಿ ರಾಮನ್ಗೂ ಸೀತೆಗೂ ಏನ್ ಸಂಬಂಧ ಅಂದಂಗ ಆಯ್ತು. ಏನ್ ಗುಣಗ್ತಾ ಇದ್ಯಾ? ಜೋರಾಗಿ ಹೇಳೋ. ಇಬ್ರೇ ಯಾಕೆ? ಯಾಕೂ ಇಲ್ಲ, ನೀನ್ ಎಷ್ಟು ಮುದ್ದಾಗಿದ್ಯಾ ಅಂತ ಹೇಳೋಕೆ. ನಾನು ಅಷ್ಟು ಚೆನ್ನಾಗಿದ್ದೀನಾ? ನಿಮ್ಮನೆ ಕನ್ನಡಿ ಸುಳ್ಳು ಹೇಳ್ಬೋದು, ಆದ್ರೆ ನಾನ್ ಸುಳ್ಳು ಹೇಳಲ್ಲ. ಏ ಸೌಮ್ಯ, ಎಷ್ಟೊತ್ತೆ? ಟೈಮ್ ಆಯ್ತು, ಬೇಗ ಬಾ. ನನ್ ಫ್ರೆಂಡ್ಸ್ ಕರೀತಾ ಇದ್ದಾರೆ, ಹೋಗ್ಲಾ? ನಾನು ಕರಿತಿಲ್ವಾ? ಸರಿ,
ನಾಳೆ 3 ಗಂಟೆಗೆ ಕಾಫಿ ಡೇನಲ್ಲಿ ಸಿಗೋಣ ಆಯ್ತಾ? ಓಕೆ ಬಂದ್ಬಿಡು. ಏ ಎಷ್ಟೊತ್ತು ಮಾತಾಡ್ತಾ ನೋಡು. ತಗೊಳ್ಳೆ. ಏ ಯಾಕೆ ಫೋನ್ ಮಾಡ್ಲಿಲ್ವಾ? ಫುಲ್ ಎಂಗೇಜ್, ಲೈನೇ ಸಿಕ್ಲಿಲ್ಲ ಗೊತ್ತಾ? ಏಯ್, ಯಾರೇ ಇದು ಪಕ್ಕದಲ್ಲಿ ನಿಂತಿದ್ದವನು? ಯಾರ ಜೊತೆ ಮಾತಾಡ್ತಿದ್ಯೆ? ಯಾರೋ ಏನೋ ಓಕೆ ಓಕೆ ಕಳಿಸ್ಕೊಡ್ತೀನಿ ಓಯ್, ಬಿಡ್ರಿ. ಅಲ್ಲಿ ನೋಡ್ರು ಓನರ್ ಬರ್ತಿದ್ದೆ ಅನ್ಕೊಂಡ್ರು. ನೋಡಿ ಅಲ್ಲೇ ಆಯ್ತು ನೀವ್ ಹೇಳಿದ್ದೆಲ್ಲ ಕಳಿಸಿದೀನಿ ಬಿಡಿ. ಎಸ್ಕೇಪ್. ನಾನ್ ಟೈರು. ಬಾಜು ಆಂಟಿ, ಬಾಜು ಆಂಟಿ, ಆಂಟಿ ನನ್ನ ಟೈರು. ಬಾಜು ಆಂಟಿ. ಅಯ್ಯೋ ಆಂಟಿ, ಸಾರಿ ಆಂಟಿ. ಓ ಆಂಟಿ ಟೈರು ಆಂಟಿ. ನಾ ಏನು ಮಾಡ್ಲಿಲ್ಲ ಆಂಟಿ, ಟೈರು ಆಂಟಿ. ಇಷ್ಟ ದೊಡ್ಡವನಾದ್ರೂ ಇನ್ನು ಟೈರ್ ಆಟನೇ ಆಡ್ಬೇಕಾ? ನನ್ಗದ್ ಬಿಟ್ರೆ ಬೇರೆ ಆಟ ಬರೋದಿಲ್ಲ ಆಂಟಿ. ಟೈರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಪಂಚರ್ ಹಾಕೋದು ಓಡ್ಸೋದು. Poor boy, how innocent are you? ನೋವಾಗ್ತಾ ಇದೆಯಾ ಆಂಟಿ? Yes. ಮಸಾಜ್ ಮಾಡ್ಲಾ ಆಂಟಿ? ಬೇಡ. ಯಾಕೆ? ಇಲ್ ಬೇಡ, ಮನೆಗೆ ಹೋಗೋಣ. ಎಲ್ಲಿ ಸಿಗ್ತೀನಿ ಅಂತ ಹೇಳಿದ್ನಾ? ಇಲ್ಲಿಗೆ ಬಾ ಅಂತ ಫೋನ್ ಮಾಡಿದ ಕಣ್ರ, ನೋಡ ಬನ್ನಿ. ಎಲ್ಲ ನನ್ ಮಗ ಕಾಣಿಸ್ತಾ ಇಲ್ಲ. ಎಲ್ಲ ಇರ್ತಾನೆ ನೋಡೋದ್ ತಡಿ ಮಗ. ಏಯ್, ದುಡ್ಡು ಖಾಲಿ ಆದ್ಮೇಲೆ ಅಡ್ಡಕ್ಕೆ ಬಂದೇ ಬರ್ತಾನೆ, ಬನ್ರ. ಹಂಗಂತೀಯ? ಹಾಯ್ ಫ್ರೆಂಡ್ಸ್. ಲೇ ನಮ್ ಜಗ್ಗಿ ಕಂಡ್ರಲೇ. ಏನ ಮಗ ನಿನ್ ಗೆಟಪ್? ಒಂದು ಟೈರ್ನ ಕಥೆ ಹೆಂಗಿದೆ ಟೈಟಲು? ಎಲ್ಲಿ ತೋರ್ಸು. ಏನ ಮಗ, ವಾಚ್ ಉಂಗ್ರ ಸೂಪರು, ಎಲ್ದೆಪ್ತೆ? ಅಂದ್ರೆ ಇವತ್ತು ಯಾವ್ದಾದ್ರು ಆಂಟಿನ ನಮ್ ಕೈಲಿ ಏನಪ್ಪ ಐತೆ, ಎಲ್ಲ ಶಿವನ ಆಟ. ಲೇ ಅದೃಷ್ಟ ಅಂದ್ರೆ ನಿಂದೆ ಕಣಲೆ ಮಗಂದು. ಆಹಾ ದಿನ ನಿನ್ನೆ ಹುಡ್ಕೊಂಡ್ ಬರ್ತಾವಲ್ಲ ಲೇ. ಈ ನನ್ನ ಮಗನ ಗ್ಯಾರಂಟಿ ಎಲ್ಲ ಮಚ್ಚೆ ಇದೆ ಕಣ, ಇಲ್ಲಾಂದ್ರೆ ಈ ಲಕ್ಕ ಪಕ್ಕ ಎಲ್ಲ ಸುಮ್ನೆ ಹೊಡೆಯಲ್ಲ ಕಣ. ಮಚ್ಚೆನ ಎಲ್ಲೋ ಎಲ್ಲಿರುತ್ತೋ? ನನ್ ಮಗನೇ ಬೈಲಿ, ಮಚ್ಚೆ ಎಲ್ಲಿರುತ್ತೆ ಅಂತ ಗೊತ್ತಿಲ್ವೇನಲ್ಲ. ಮಗ ನೋಡ್ಬಾರ್ದಲ್ಲೇ. ಇದ್ರಲ್ಲಿ ಬಿಲ್ ಕಾಸು ಕೊಟ್ಬಿಟ್ಟು ಮಿಕ್ಕಿದ್ದು ನಾಳೆ ನನ್ನ ಡವ್ಗೆ ಕಾಫಿ ಡೇಲ್ ಖರ್ಚು ಮಾಡಕಮ್ಮ, ಓಕೆನಾ? ರಾಜಾ, ನಾಳೆ ನಿನ್ ಡವ್ ನಂದಿಲ್ಸ್ಕೋಗೋಣ ರಾಜಾ. ಅಂದ್ರೆ ಇನ್ಯಾವ ಅಂಟಿ ನುಡ್ಕ್ಲಪ್ಪ? ಅಂದ್ರೆ ಇರೋದೇ ಇಷ್ಟು, ಇದನ್ನ ಸೇಫ್ ಮಾಡ್ಬಿಡ್ಬೇಕು. ಬಿಲ್ಲು ಇದ್ದೇ ಇದೆಯಲ್ಲ ನಮ್ಮ ಮಾಮೂಲಿ ಐಡಿಯಾ. ಯಾವನವನು? ರೆಡಿ 1 2 3. ನನ್ನ ಮಕ್ಕಳು ಸುಳ್ಳು ಹೇಳ್ತಾರೆ. ಮಚ್ಚೆನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಅಣ್ಣ ಬ್ಯಾಡ್ರಣ್ಣ, ನಾ ಅವ್ರ ಜೊತೆಗಿಲ್ಲಣ್ಣ. ಲೋ ಪಾಯ್ಸ. ಲೇ ಮೇಷ್ಟ್ರೆ, ಲೇ ವಿನಯ್, ಲೇ ವೇಸ್ಟ್ ಮಾಡಿ ಡಬ್ಬ ನನ್ ಮಗನೇ ನಿಂತ್ಕೊಳ್ಳೇ. ಅಯ್ಯೋ ನಿನ್ನ ನಾವೆಲ್ಲ ಕೂಗ್ತಾನೆ ಇದೀವಿ, ಹಂಗೆ ಹೋಗ್ತಾನೆ ಇದೆಯಾ? ಲೋ ಪ್ಲೀಸ್ ನನ್ ಬಿಟ್ಬಿಡ್ರೋ. ಈಗ ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಮಗ, ಹೇಗಾದ್ರೂ ಮಾಡಿ ಕೆಲಸ ಹುಡ್ಕ್ಲೇಬೇಕು ಕಣ್ರೋ. ಲೋ ನೀನ್ ಕೆಲ್ಸ ಹುಡ್ಕೋ, ಯಾವನ್ ಬೇಡ ಅಂದ? ಆದ್ರೆ ನಮ್ಮನ್ನ ಯಾಕೆ ಬಿಟ್ಟೋಯ್ತಿದ್ಯಾ? ನಿಮ್ ಮುಖಗಳು ನೋಡಿದ್ರೆ ಆಗೋ ಕೆಲ್ಸನೂ ಆಗಲ್ಲ. ನನ್ ಮಕ್ಕಳ ಎಲ್ಲ ಬಾಯ್ ಮಾಡ್ಕೊಂಡು ಸ್ವಲ್ಪ. ಲೋ ಅದೇ ನಿನಗ್ ಗೊತ್ತಿಲ್ಲ, ನಾವ್ ಯಾವ ನರಿಗಳಿಗಿಂತ ಕಡಿಮೆ ಇದ್ದೀವಿ. ತೋರಿಸ್ರಲ್ಲ ಶಿಷ್ಯ, ಇವತ್ ನಿನ್ ಕೆಲ್ಸ ಸಿಗದ್ ಗ್ಯಾರಂಟಿ. ಅದ್ ಯಾಕೆ ಸಿಗಲ್ಲ ನಾವು ನೋಡ್ತೀವಿ, ಬಾರ ಹೋಗೋಣ. ನಿಮ್ ಕೈ ಮುಗಿತೀನಿ ಕಣ್ರೋ, ನಾನು ಒಬ್ಬನೇ ಬಿಟ್ಬಿಡ್ರೋ. ಸಾಯಂಕಾಲ ಅಡ್ಡದ ಹತ್ರ ಬರ್ತೀನಿ ಕಣ್ರೋ, ಅಲ್ಲೇ ಮಾತಾಡೋಣ. ಲೇ ವಿನಯ್, ದೋಸ್ತ್ಗೋಸ್ಕರ ಪ್ರಾಣ ಬೇಕಾದ್ರೂ ಬಿಡ್ತೀವೋ? ಅಯ್ಯೋ ನಿನ್ನ ಮಗ ಹಿಂಗೆಲ್ಲ ಡ್ರೆಸ್ ಮಾಡ್ಕೊಂಡ್ರೆ ನಾ ಕೆಲ್ಸ ಕೊಡೋದು? ಇಲ್ಲಾಂದ್ರೆ ಕೊಡಲ್ಲ. ಇದ್ಯಾವ ಹಣೆ ಬರೋನು? ಓಕೆ ಮಿಸ್ಟರ್ ವಿನಯ್. ನನ್ ಕರ್ಮ. ಅಣ್ಣ ನಿಮ್ ಕಾಲ್ ಮುಗಿತೀನಿ, ದಯವಿಟ್ಟು ಕೂತ್ಕೋತೀರಾ? ಕೂತ್ಕೊಳ್ಳಿ. ಗತ್ತು ಮಗ, ಗೊತ್ತು. ಯಾವ್ದಕ್ಕೂ ನನ್ನ ಹೆಸರಲ್ಲ ಅವನಿಗೆ. ಕುತ್ಕೊಳ್ಳ, ಅನ್ಎಜುಕೇಟೆಡ್ ತರ ಆಗ್ಬೇಡ, ನಂತರ ಡಿಸೆಂಟ್ ಆಗಿ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಕಮಿಂಗ್ ಸರ್. ಕಾಲ್ ತರ.
ಜಿಂತಾಕ ಚಿತ ಚಿತ ಜಿಂತಾಕ ಥು. ಜಿಂತಾಕ ಉಗಿಯೋ ರೋಗ ಅಂತ ಕಾಣಿಸುತ್ತೆ. ನಾನ್ ನಿನ್ನ ನಂಬಲ್ಲಯ್ಯ. ನನ್ನ ಮಗನ್ ಸರ್, ಯಾವಾಗ್ಲೂ ನಾನು ಇದೆ, ಬರ್ತೀನಿ, ಆಗೋಯ್ತು. ನಾನು ಮಾಡ್ಕೊಡ್ತೀನಿ. ಆಯ್ತಾ ಮಂಗಳಾರತಿ? ಲೇ ರಾಜಾ ಏನ ವಿನಯ್ ಹೊಡಿತಾವನ ಕಣ ಬಿಡ್ರೋ, ಹೇಳ್ತಾ ಇಲ್ವಾ? ಏಯ್, what the hell you are doing? ಯಾರು ಇವರಲ್ಲ? ಸರ್ ನನ್ನ ಫ್ರೆಂಡ್ಸು ಸರ್. Nothing. What man? Come here. Get out, I say. ಈ ಕಡೆ ನಿನ್ನ ಏನ್ ಮಾತಾಡಿಸ್ತಾ ಇದ್ಯೋ? ಯಾರ್ಗೆ ಹೇಳ್ತಿದ್ಯಾ? Get out. Get out. ನಾವು ಮುಡುಗ ತಳ್ಳಾಟ ಬಿಡ್ತಾ ಇದ್ದೀವಿ. ಪ್ಲೀಸ್ ಸರ್. ಇಂಟರ್ವ್ಯೂ ಮರ್ಕೆಗಳನ್ನು ಕರ್ಕೊಂಡ್ ಬಂದ್ಬಿಡ್ತೀರಾ? Get out, I say. Get lost. ಹೋಗಯ್ಯ. ಇಂಟ್ರ್ಯೂ ಅಂದ್ಮೇಲೆ ಸರ್ಟಿಫಿಕೇಟ್ ಕೇಳ್ಬೇಕು, ಕ್ವಶನ್ ಕೇಳ್ಬೇಕು, ಪ್ರಶ್ನೆ ಕೇಳ್ಬೇಕು. ಎರಡು ಒಂದೇ ಮಗ. ಓಕೆ ಅದು ಬಿಟ್ಟು ನಿನ್ನ ಕೈ ಮಾಡ್ತಾನೆ ಅಂದ್ರೆ ವಾಪಸ್ ಹೋಗಿ ನಾವು ತೆಗೆದ್ಬಿಟ್ಟು ಬರಲ್ಲ ಹೇಳೋ. ಸಾಕ್ ನಿಲ್ಲಿಸ್ರು. ನಾನೀಗ ಒಂಟಿ ಹೆಂಗ್ಸಿರೋ ಮನೆಗೆ ಹೋದ್ರೆ ಅವಳು ನನ್ನ ಕಳ್ಳನೋ ಕೊಲೆಗಾರನೋ ಅಂತ ತಪ್ಪು ತಿಳ್ಕೊಂಡು ಗಲಾಟೆ ಮಾಡಿದ್ರೆ ನಾನ್ ಹೇಗ್ ತಾಳ್ಮೆಯಿಂದ ವರ್ತಿಸಿ ಆ ಕಂಪನಿ ಪ್ರಾಡಕ್ಟ್ ನ ಅವಳಿಗೆ ಮಾರ್ತೀನಿ ಅನ್ನೋದನ್ನ ಲೈವ್ ಡೆಮೋ ಕೊಡ್ತಿದೆ ಕಣ್ರು. ಅಷ್ಟರಲ್ಲಿ ಶನಿಗಳ ತರ ವಾಪಸ್ ಬಂದು ನನ್ನ ಕೆಲಸನೆಲ್ಲ ಹಾಳು ಮಾಡ್ಬಿಟ್ರಿ. ವಿನಯ್ ಹಂಗಂತ ಮೊದ್ಲೇ ಹೇಳದಲ್ವಾ ಜಾಣ? ನೀ ಹಂಗ ಹೇಳಿದ್ರೆ ನಾವೆಲ್ಲ ಸೇರ್ಕೊಂಡು ಒಂದೆರಡು ಒಳ್ಳೆ ಐಡಿಯಾ ಕೊಡ್ತಿದ್ವಪ್ಪ. ಹೌದಾ? ಹಾ. ಏನ್ ಹೇಳು. ತಕ್ಷಣ ಕೇಳಿದ್ರೆ ಹೆಂಗಾಗುತ್ತೋ? ಅದಕ್ಕೆಲ್ಲ ಸಭೆ ಸೇರ್ಬೇಕು, ಮೀಟಿಂಗ್ ಮಾಡ್ಬೇಕು, ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಪ್ಪ. ಅಯ್ಯೋ ನಿನ್ ನಾಳೆ ಐಡಿಯಾ ಬಾಯಿ ಬತ್ತದ್ ನೋಡೀಗ. ಥೂ ನನ್ ಮಕ್ಕಳ್ರ ನರಿಗಳೇನ್ರು ನೀವು? ಕಿರ್ಬ ನನ್ ಮಕ್ಕಳ್ರು. ಲೇ ಲೇ ನಿನ್ ಡವ್ ಬರ್ತಾಳ ನೋಡ. ಫೈಟ್ಸ್ ನೋಡ್ದೆ ಕಣೆ, ತುಂಬಾ ಚೆನ್ನಾಗಿತ್ತು. ನೀನ್ ನೋಡ್ತೀಯಾ? ಇಲ್ಲ ಕಣೆ ಸೈಕಲ್ ಬದಲ್ ಸಿಗ್ತೀನಿ. ನಿಮ್ ಜೊತೆಲಿ ಇದ್ರೆ ನನ್ನ ಚಪ್ಪ ಅನ್ಕೊಂಡ್ಬಿಡ್ತಾಳೆ. ಬರ್ಲಾ ಬಾಯ್. ಹಾಯ್. ಹಾಯ್. ನೀನೇನಿಲ್ಲಿ? ಇಲ್ಲೇ ಇಂಟರ್ವ್ಯೂಗೆ ಬಂದಿದ್ದೆ. ಹುಡುಗರಿಗೆ ಕೆಲಸ ಸಿಗ್ತದೋ ಇಲ್ವೋ, ಆದ್ರೆ ಹುಡುಗಿರ್ ಮಾತ್ರ ಸಿಕ್ಬಿಡ್ತಾರೆ. ಅದ್ ಹೆಂಗೋ ಮಗ? ಲೋ, ನಾವು ಕೆಲಸ ಮಾಡಿಸ್ಕೊಳ್ಳೋರ್ನ ಹುಡುಕ್ತಿವಿ, ಅವರು ಕೆಲಸ ಮಾಡೋರ್ನ ಹುಡುಕ್ತಾರೆ, ಅವ್ರಿಗೆ ತಗಲಾಕೋತಾರೆ. ಅದೇ ಹುಡುಗಿರು ಅಂದ್ರೆ ಸುಮ್ನೆ ರಲ್ಲೇ. ಹಂಗಾದ್ರೆ ರಾಜನ್ ಡವ್ ಇವಾಗ ಸಿಗ್ತೀನಿ ಅಂತ ಹೇಳಿದಾಳೆ. ಅವ್ರ ಕಥೆನೂ ಇದೇನಾ? ನನ್ ಡವ್ ವಿಷಯ ಮಾತಾಡಿದ್ ಒಳ್ಳೇದಾಯ್ತು. ನನ್ ಡವ್ ಸಿಗ್ತೀನಿ ಅಂತ ಹೇಳಿದ್ನಪ್ಪ. ರೋಡ್ ಚಪ್ಪರಲ್ಲಿ ನಿಂತ್ಕೊಬೇಡಿ, ಮನೆಗೆ ಹೋಗಿ. ವಾ ಸಾಕಾತಾಗ ಹೇಳ್ದ. ಏನ್ರಿ ಮೇಷ್ಟ್ರೆ ಎಲ್ಲೋಗಿದ್ರಿ ಇಷ್ಟೊತ್ತು? ಮಗ ಏನೋಯ್ತು ರಕ್ತ? ಜಾರ್ ಬಿದ್ಬಿಟ್ಟೆ. ಏಯ್ ನನ್ನ ಹತ್ರನೇ ಕತೆ ಹೇಳ್ಬೇಡ. ಏನಾಯ್ತು ಹೇಳು. ನಿಜವಾಗ್ಲೂ ಜಾರ್ ಬಿದ್ದೆ ಅಷ್ಟೇ ಕಣ್ರು. ಏಯ್ ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ. ಏನಾಯ್ತು ಹೇಳು. ಅದು ಇಲ್ಲ ನಿನ್ನಾಣೆ. ನೋಡ ಮಗ ಏನ ನೀನ್ ತುಂಬಾ ಸುಳ್ಳು ಹೇಳ್ತೀಯಪ್ಪ. ಯಾರ ಅವನು ಹೊಸಬಾ? ಬಾಯ್ ಬಾಯ್. ನಮೋ ಮಗ ಎತ್ತ ಗಾಡಿನ. ಜಾಕಿ ರೆಡಿ. ಬೇಡ ಕಣ್ರು ಪ್ಲೀಸ್. ಆಗಿದೆಲ್ಲ ಆಗೋಯ್ತು. ಒತ್ತೆ ತಿಂದು ನಾನೇ ಸುಮ್ಮನೆ ಇದ್ದೀನಿ. ಬಿಟ್ಬಿಡ್ರೋ ಪ್ಲೀಸ್ ಕಣ್ರು. ಪೈಸಾ ಮೇಷ್ಟ್ರು ನಿಮ್ಮಪ್ಪ, ನೀನಲ್ಲ. ಹರೀಶ, ಸಿಂಗ, ರಮೇಶ ಬನ್ರೋ. ಬೇರೆ ಏರಿಯಾದ ಹುಡುಗರೆಲ್ಲ ಬಂದು ನಮ್ಮ ಹುಡುಗರಿಗೆ ಇಕ್ತಾವ್ರ ಕಂಡ್ರು. ಬನ್ರೋ ಬೇಗ ಬನ್ರೋ. ಬನ್ನಿ 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 ನನ್ನ ಮಕ್ಕಳ ಬನ್ನಿ. ಎಲ್ಲ
ಎಲ್ಲೋದು ಬಿಡ ನಿಂತು ನನ್ನ ಮಗನ ಏರಿಯಾ ಕೇಳಿದ್ರೆ ಊರು ಬಿಟ್ಟು ಹೋಗ್ಬಿಡ್ತೀನಿ ಬಾ ಎಕ್ಕ ಬಾ ಹೊಡಿ ನನ್ನ ಮಗ ಲವ್ ಮಾಡಕ್ಕೂ ಪರ್ಮಿಷನ್ ಬೇಕಾ ನನ್ನ ಮಗ ಮನೆಗೆ ಹೋದ್ರೆ ತಿನ್ನೋಕೆ ಅಪ್ಪ ಅಮ್ಮನ ಪರ್ಮಿಷನ್, ರೋಡಿಗೆ ಬಂದ್ರೆ ಪೊಲೀಸ್ನವ್ರ ಪರ್ಮಿಷನ್, ಏನಾದ್ರೂ ಮಾಡಕ್ ಗೌರ್ಮೆಂಟ್ ಅವ್ರ ಪರ್ಮಿಷನ್, ಲವ್ ಮಾಡಕ್ಕೂ ನಿನ್ ಪರ್ಮಿಷನ್ ಕಂಪ್ಲೀಟ್ ಇಲ್ಲ. ನನ್ನ ಮಗನ ಸಾಯ್ಸಾಕ್ಬಿಡ್ತೀನಿ ಬ್ರೋ. ನನ್ನ ಮಗ ಪರ್ಮಿಷನ್ ಅಂತೆ ಪರ್ಮಿಷನ್. ನನ್ನ ಮೇಲೆ ಕೈ ಮಾಡ್ತೀಯಾ? ಒಬ್ಬೊಬ್ಬರನ್ನ ಒಪ್ಪ ಮಾಡಕ್ ಒಬ್ಬ ಅಪ್ಪ ಇರ್ತಾನೆ. ನಿಮ್ಮಂತವ್ರಿಗೆ ನೀವು ಆದಿಮಾನವ ತರ ಕಾಡ್ನಲ್ಲೇ ಬದುಕ್ತೀವಿ ಅಂತ ಹೇಳಿದ್ರೆ ಹೇಗಾದ್ರೂ ಬದುಕೊಳ್ಳಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ನಿಮ್ ಬ್ಯಾಡ್ ಲಕ್, ನೀವು ಬದುಕ್ತಿರೋದು ಸ್ನಾನ ಆದ್ಮೇಲೂ ಸೆಂಟ್ ಹೊಡ್ಕೊಳ್ಳೋ ಅಷ್ಟು ಕಂಠ ಹಿಡಿದಿರೋ ನಾಗರಿಕ ಸೊಸೈಟಿ ಮಧ್ಯ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಾಗುತ್ತೆ. ಇಲ್ಲಿ ಹಿಂಸೆ ದೊಡ್ಡ ತಪ್ಪು. ಆ ಹಿಂಸೆ ನಿಮ್ ಬಾಯಲ್ಲಿ ಬೆಂಕಿ ಆ ಕೈಯಲ್ಲಿ ಖಡ್ಗ ಆಗೋಕ್ ಮುಂಚೆ ನಮ್ಮ ಡಿಪಾರ್ಟ್ಮೆಂಟ್ ರಿಜಿಸ್ಟರ್ ಆಗಿರುತ್ತೆ. ಆಗಿದೆಯಾ? ಏನ್ ಅನ್ಕೊಂಡಿದ್ರಿ ನಮ್ಮನ್ನ? ನೀರು ಚಿಮಿಸಿ ನೈಸಾಗಿ ತಲೆ ಬೋಳ್ಸಿ ದೇವ್ರ ದರ್ಶನ ಮಾಡಿಸಿ ಕೈಗೆ ಪ್ರಸಾದ ಕೊಡಕ್ಕೆ ನಾವು ಕಾವಿನೂ ಅಲ್ಲ ಕಾದಿನೂ ಅಲ್ಲ, ಕಾಕಿ, ಕಲ್ಕಿ ರೂಪದಲ್ಲಿರೋ ಕಾಕಿ. ಈ ನನ್ನ ಮಕ್ಕಳ ಬಟ್ಟೆ ಬಿಚ್ಚ ಕೆಳಕೊಂಬಂಡ್ರ. ಈ ಏರಿಯಾದಲ್ಲೆಲ್ಲ ಮರ್ಯಾದೆ ಹೋಗ್ಬಿಡುತ್ತೆ ಸರ್. ಹುಡುಗಿರೆಲ್ಲ ನೋಡ್ತಾ ಇದಾರೆ ಸರ್, ಬಿಟ್ಬಿಡಿ ಸರ್. ಏನಂತೆ? ಹುಡುಗಿರು ನೋಡಿದ್ರೆ ಅವಮಾನನ? ಯಾಕೋ ಸಿಂಗ್ಲಿಕ? ಈ ಸಿನಿಮಾ, ಟಿವಿ, ಪೋಸ್ಟರ್, ಮ್ಯಾಗಝಿನ್ಗಳಲ್ಲಿ, ನೆಟ್ಗಳಲ್ಲಿ ಹುಡುಗಿರ್ನ ಬೆತ್ತಲೆ ಮಾಡಿ ತೋರಿಸೋದನ್ನ ನೋಡಿ ಈ ದೇಶದ ಪ್ರಜೆಯಾಗಿ ತಲೆ ತಗ್ಸಿದ್ಯಾ? ಇಲ್ಲ ಹುಟ್ಟರೋ ಬಟ್ಟೆನ ಬಿಚ್ಚಾಕಿ ಇದೇ ಹುಡುಗಿರ್ನ ಬೆತ್ತಲೆ ಮಾಡಿ ತೋರಿಸೋದು ಪ್ರೋಗ್ರೆಸ್ ಅಂತ ಕೇಳಿದ್ಯಾ? ಶಿಸ್ತು ಸಂಸ್ಕೃತಿಯನ್ನು ಕಾಪಾಡೋ ಲಾನ ಲಾಡಿ ಬಿಚ್ಚಿ ಲೇಬಡಿ ಮಾಡೋ ನಿಮಗೆ ಮಾನ ಬೇರೆ ಕೇಳು. ರೇ ಯತ್ರಾಜ್ ಸರ್, ಪ್ರಾಣಿಗಳ ಬಟ್ಟೆ ಹಾಕೊಂಡಿರೋದನ್ನ ನೋಡಿದೀರಾ? ಇಲ್ಲ ಸರ್. ಮತ್ತಿವೆಲ್ಲ ಹಾಕೊಂಡಿವೆ, ಹೇಳಕೊಂಬನ್ರಿ. ಕೇಳಿದ್ಯಾ? ಹಲೋ, ನಾನು ಲಾಯರ್ ಲಕ್ಷ್ಮೀಪತಿ ಅಲಿಯಾಸ್ ಬೇಲಪ್ಪ ಅಂತ. ನೀವೇನು ಕಾಳಜಿ ಮಾಡಬೇಡ್ರಿ. ಮರ್ಡರ್ ಕೇಸ್ ಇರ್ಲಿ, ರೇಪ್ ಕೇಸ್ ಇರ್ಲಿ, ನಾನು ಬೇಲ್ ಕೊಡಿಸ್ತೀನಿ ರೀ. ಆಯ್ತು ಬರ್ರಿ, ಅಲ್ಲಿ ಆಫೀಸಿಗೆ ಬರ್ರಿ. ಓಹೋ ತಿಮ್ಮರಾಯ್ರ. ಓಹೋ ಲಕ್ಷ್ಮೀಪತಿ ಅವರು ಸ್ಯಾಂಡ್ರಿಯಪ್ಪ, ನಮಸ್ಕಾರ. ಆರಾಮದಿರಿ? ಬೇಸದಿನಿ, ಪಾಡದಿನಿ, ಗಾವದಿನಿ, ಎಲ್ಲ ಒಟ್ಟಿಗಾದ್ರೆ ಹೇಳ್ರಿ. ನೋಡ್ರಿ, ನಾಳೆ ವಾರ ನಮ್ಮ ಮನೆ ಗೃಹ ಪ್ರವೇಶ. ಬನ್ರಿ ಪುತ್ರ, ಕೊಡು ಒಂದು ಪತ್ರ. ಇದೇನ್ರಿ ಗೃಹ ಪ್ರವೇಶದ ಕಾರ್ಡ್ ಜೊತೆಗೆ ಪೋಸ್ಟ್ ಕಾರ್ಡ್ ಕೊಡಕ್ ಹತ್ತಿರಲ್ಲ? ಓ, ಒಂದ್ ತಗೊಂಡ್ರು ಒಂದ್ ಫ್ರೀ ಏನ? ನೀ 3 ತಗೊಂಡ್ರು ನಾ 1 ಫ್ರೀ ಕೊಡಂಗಿಲ್ಲ. ಬರ್ತಿದ್ರ ಬರ್ತೀನಂತ ಬರ್ದಾಕು, ಬರುದಿಲ್ಲ ಅಂದ್ರ ಬರುದಿಲ್ಲ ಅಂತ ಬರ್ದಾಕು. ನೀ ಬರ್ಲಿಲ್ಲ ಅಂತ ನಮಗೇನು ಬೇಜಾರು ಇಲ್ಲ. ಆದ್ರ ಪತ್ರ ಬರೀದ್ ಮಾತ್ರ ಮರಿಬೇಡ. ಓಹೋ ರಾಮಚಂದ್ರ, ಇದೇನೋ ಮಾರಾಯ, ಎಲ್ಲ ವಿಷಯ ಹೊಸದಾಗಾಯ್ತಲ್ಲ. ಲೋ ಪುತ್ರ, ಇವನು ಒಳಗುಟ್ಟ ತಿಳಿಯೋದ ಲೋ ಮಿತ್ರ. ಅಲ್ಲೋ ಈ ಪೋಸ್ಟ್ ಕಾರ್ಡ್ ಹಾಕ್ಬೇಕು. ಸಿಂಪಲ್ ಸರ್, ಬರ್ತೀನಿ ಅಂತ ಬರ್ದವ್ರಿಗೆ ಅಷ್ಟೇ ಊಟ ಆರ್ಡರ್ ಮಾಡ್ತಾನೆ, ಬರ್ದವ್ರಿಗೆ ಇಲ್ಲ. ಹೌದಾ? ಹಂಗಾರ ಬರಲ್ಲ ಅಂತ ಬರ್ದು ಹೋಗ್ಬಿಟ್ರೆ ಜೊತೆಗೆ ನಿಮ್ ಊಟ ನೀವೇ ತಗೊಂಡೋಗ್ಬೇಕು, ಅವನ್ ಹಾಕಲ್ಲ. ಹಂಗಾರ ಬರ್ತೀನಿ ಅಂತ ಬರ್ದು ಹೋಗ್ದೆ ಜೈಲಿಗೆ ನಿಮ್ ಹೆಂಡತಿನ ಊಟ ತಗೊಂಡ್ ಕೊಡ್ಬೇಕು. ಅವನ್ ಕಾರ್ಡ್ ಹಾಕಿ ಕೊಟ್ಲ ಅಂತ ಹರಿದು ಬಿಸಾಕ್ಬಿಟ್ರೆ ಬೇಲೆ ಇಲ್ಲ, ಸೀದಾ ಜೈಲೇ. ಹಂಗ ವಾದ ಮಾಡ್ತಾನೆ. ಜೆರಾಕ್ಸ್ ಅವನ ಹತ್ರ ಇದೆ, ಕಾರ್ಡ್ ಬದ್ದ. ಬೇಬೆ ಮೂಸಯ್ಯ, 2 ನಿಮಿಷ ಸರ್. ನಮಸ್ಕಾರ ಸರ್. ಓಹೋ ಬಂದ್ಬಿಟ್ರೇನ್ರಪ್ಪ, ವೆರಿ ಗುಡ್. ಎಲ್ಲಿ ನಮ್ಮವ್ವ ಮಹಾಲಕ್ಷ್ಮಿ? ಬಂದಿದೀವಿ ಸರ್, ಕೊಡೋ. ಓಹೋ ಬರಗಾಲದ ಲಕ್ಷ್ಮಿ, ಆಪತ್ ಕಾಲದ ಕ್ಯಾಶ್. ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ ಗೆಳೆಯರು ನಾಳೆ ರಿಲೀಸ್ ಆಕಾರ. ಹೋಗ್ಬರ್ರಿ. ಆಯ್ತು ಸರ್. ಏರಿಯಾ ಬಂತು. ಬಂದ್ರು ನೋಡು. ತಗೊಳಪ್ಪ. ಏನ್ ಗುರು, ನಿಮ್ಮ ಹತ್ರ ದುಡ್ಡು ತಗೊಳ್ಳೋದ? ದುಡ್ಡೇನು ಬೇಡ. ಮತ್ತೆ ಇನ್ನೇನ್ ಬೇಕು? ಗುರು, ನಾನೊಂದು ಹುಡುಗಿನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಗುರು. ಅವಳ ಅಣ್ಣಂದ್ರು ಸಖತ್ ಕಿರಿಕ್ ಮಾಡ್ತಾವ್ರೆ. ನೀವ್ ಒಂದ್ಸಲಿ ಏರಿಯಾಗ್ ಬಂದ್ರೆ ಸಾಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಗುರು. ಬರ್ತೀನಿ ಗುರು. ನಮಸ್ಕಾರ ಬಾಸ್. ಆಮೇಲೆ ಸಿಗ್ತೀನಿ ಗುರು, ಬರ್ಲಾ? ಏನ್ರೋ ಕತೆ ಇದು? ಮಚ್ಚನೆ ಇಲ್ದಲೆ ಅಚ್ಚ ಆಗ್ತಾವ್ರಲ್ಲ. ಲಕ್ ತಿರುಗ್ತಾ ಇದೆ ಅನಿಸ್ತಾ ಇದೆ ಮಗ. ಏಯ್, ಜೈಲ್ಗೆ ಹೋಗಿ ಬಂದ್ಮೇಲೆ ನಮ್ಮ ರೇಂಜೇ ಚೇಂಜ್ ಆಗಿದೆ.
ಮೇಂಟೈನ್ ಮಾಡ್ರ. ನಮ್ಮ ರಾಜಧಾನಿ ಹೋಟೆಲ್ ಕಟ್ಟುವ ರಾಜರು ಬರ್ತಿದ್ದಾರೆ ಬರೀ ಸಿಗರೇಟ್ ಮುಂದಿನ ವಾರ ಕೊಡ್ತೀನಿ ಬಿಡೋಣ. ಮುಂದಿನ ವಾರ ಕತೆ ಕಟ್ತದೆ. ಹೋಗ್ಲಿ ಬಿಡಿ. ನೀ ಸುಮ್ಮನಿರ. ಏಯ್ ಏನ್ರ ಇದು? ನೋಡಿ ಬಾಸ್, 5,000 ರೂಪಾಯಿ ಸಾಲ ತಗೊಂಡು 6 ತಿಂಗಳಾಯ್ತು. ದಿನಕ್ಕೆ ಒಂದೊಂದು ಕತೆ ಕಟ್ತಾ ಇದ್ದಾನೆ ಜೇಬಲ್ ದುಡ್ಡು ಇಟ್ಕೊಂಡು. ಇಲ್ಲ ಗುರು, ಅರ್ಜೆಂಟ್ ಏನಕ್ಕೆ ಬೇಕು, ಮುಂದಿನ ವಾರ ಕೊಡ್ತೀನಿ ಅಂದ್ರೆ ಕೇಳ್ತಾನೆ ಇಲ್ಲ ಗುರು. ಇಲ್ಲ ಬಾಸ್, ತಗೊಂಡು ಕುದುರೆ ಬಾಲು ಕಟ್ಟಾರ ಇವರು. ಏಯ್ ಕೊಡ. ಹಂಗಲ್ಲ ಬಾಸ್. ಕೊಡ ಇಲ್ಲಿ. ಲೇ ಓದ್ಲಾ ಹೋಗಲೇ ಕೊಡಲ್ಲ ಅನ್ಕೊಂಡ್ಬಿಟ್ಟಿದ್ದ ನನ್ನ ಮಗ. ಅಂತೂ ಇಂತೂ ಕೊಟ್ಬಿಟ್ಟ. ಕೊಟ್ಬಿಟ್ರಿ ಬಾಸ್. ಥ್ಯಾಂಕ್ ಯು ಬಾಸ್. ಇಟ್ಕೊಳ್ಳಿ ಬಾಸ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು. ನೋಡ್ದ ಮಗ, ಒಂದೇ ಏಟು ಇಷ್ಟೊಂದು ನೋಟು. ದಂಡಂ ದಶಗುಣಂ. ಕಾಶಿನಾಥ ವಾಡಕರ ಇದೇನೋ ಪುತ್ರ, ಗೃಹ ಪ್ರವೇಶಕ್ಕೆ 10 ಜನ ಮಿಸ್ಸಿಂಗ್ ಆಗ್ಯಾರಲ್ಲೋ. ಬರ್ತಾರನ್ನು ಸೇರಿ 11. ಶಾನ್ರಿ ಲಕ್ಷ್ಮೀಪತಿ ಅವರ ಗೃಹ ಪ್ರವೇಶ ದಿನಕ್ಕೆ ನಮ್ ಬರಕ್ ಆಗಿಲ್ಲ, ಕ್ಷಮಿಸ್ಬಿಡ್ರಿ. ಆದ್ರೆ ನೀ ಬರ್ತೀನಂತ ಪತ್ರ ಬರ್ದು ಹಾಕಿದ್ ನಿಜಾನ? ಹೌದು ಹಾಕಿದ್ದೆ. ಅವತ್ ಏನಾಯ್ತಂದ್ರ ನಮ್ಮ ಅಜ್ಜಿ ಸತ್ತಿದ್ರಿ, ಅದಕ್ಕೆ ನಾವು ಊರಿಗೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಪುತ್ರ. ರೆಡಿ ಸರ್, ತಗೋರಿ ನೀವು ಊಟನ. ನಂದು ಆಗ್ಲೇ ಊಟ ಆಗೈತಿ, ಇದನ್ನಾಗಿ ತೊಂದ್ರೆ ತಗೊಳಕತ್ತೀರಿ? ಪರವಾಗಿಲ್ಲ. ಹೌದಲ್ಲ? ಒಂದ್ ನಿಮಿಷ. ಇದೇನ್ರಿ ಅಳಿಸಿ ಹೊಲಸಿನ ಹಾರಾಕತ್ತೈತಿ, ಒಳಗ ಹುಳ ಬುಚ್ಚು ಅನ್ನಕತ್ತಾವ. ಇದೇನ್ರಿ ಇದು? ಚೈನೀಸ್ ಇರ್ಲಿ. ಒಂದ್ ವಾರದ ಹಿಂದಿಲ್ದು ನಿನ್ನ ಸಲುವಾಗಿ ತೆಗೆದಿಟ್ಟಿನಿ, ತಿಂದ್ಬಿಡ. ಇದನ್ನ ತಿಂದ್ರಲ್ಲ ಸೀದಾ ಹರಿಚಂದ್ ಘಾಟಿಗೆ ನೀ ಹೋಗ್ತೀನಿ. ಎಲ್ಲಾರ ಹೋಗು, ಇದನ್ನ ತಿಂದ ಮೇಲೆ ಹೋಗು. ಇಲ್ಲ ಅಂದ್ರೆ ಕಾರ್ಡ್ ಇಟ್ಕೊಂಡು ನಿನ್ ಮೇಲೆ ಕೇಸ್ ಹಾಕಿನಿ. ಇದು ರೈತರು ಬೆವರು, ಜೈಲಿಗೆ ಹೋಗಿ. ಕೇಸ ಬೇಡ, ತಿಂತೀನಿ. ಸಾಹೇಬ್ರೆ, ಯಾರದ? ನಮಸ್ಕಾರ ಸರ್. ಓ, ಎಲ್ಲಾರು ಇಲ್ಲೇ ಅದಿರಲ್ರಪ್ಪ. ಮೊದ್ಲ ನಾ ನಿಮ್ಗ ಥ್ಯಾಂಕ್ಸ್ ಹೇಳ್ಬೇಕ. ಕೊಡ್ರಲ್ಲ ಕೈನ. ಥ್ಯಾಂಕ್ಸ್. ಬೆಂಕಿ ಮಾದೇವನ್ನ ನೀವೋ ಎತ್ತಿದ್ದಂತ ಗೊತ್ತಾಗಿ ನನಗೆ ಬಹಳ ಸಂತೋಷ ಆತು. ನಾನು 4-5 ಗ್ಯಾಂಗಿಗೆ ಐಡಿಯಾ ಕೊಟ್ಟಿದ್ದೆ. ದಿಂಗ್ರಿ ಬಿಲ್ಲಿ ನನ್ನ ಮಕ್ಕಳು ಡಬ್ಬ ಹಾಕೊಂಡು ಮಕ್ಕೊಂಡವ್ರು ಮ್ಯಾಕ ಹೇಳಿಲ್ಲ. ಹೋಗ್ಲಿ, ನಿಮ್ದು ಯಾವ ಸ್ಟೈಲು? ಡೇ ಆಫ್ ದಿ ಡ್ಯಾಕಲ್ಲ, ಡೇ ಆಫ್ ದಿ ಡಾಲ್ಫಿನ್? ಅಮರ್ ಅಕ್ಬರ್ ಆಂಟೋನಿ. ಓಹೋ, ದೇಶಿ ಖಾರದ ಪುಡಿ, ಬ್ಯಾಡಗಿ ಮೆಣಸಿನ ಖಾರ, ವೆರಿ ಸ್ಟ್ರಾಂಗ್, ವೆರಿ ಫೈನ್. ನಿಮ್ಮಂಥವ್ರು ಬೇಕಪ್ಪ ನನಗ. ನೀವು ಬೆಳಿಬೇಕು. ಈಗ ನಿಮಗ ಬರೀ ಬೇಲ್ ಸಾಕ, ಅಥವಾ ನೀವು ಯಾರು ಈ ಕೇಸ್ನಾಗ ಇಲ್ಲೇ ಇಲ್ಲ ಅಂತ ಸಾಬೀತು ಮಾಡ್ಲೆ? ಅಂದ್ರೆ ಹೇಗ್ ಬೇಕಾದ್ರೂ ಮಾಡ್ಬೋದಾ ಸರ್? ಓಹೋ, ಜಗತ್ನ್ಯಾಗಿ ವಿದ್ಯಾ ಒಲ್ದಿರೋದು ಬರೀ ಇಬ್ಬರಿಗೆ, ಒಂದು ಪೊಲೀಸರಿಗೆ, ಇನ್ನೊಂದು ನನಗ. ಅಂದ್ರ ನನ್ನಂತ ಸೂಪರ್ ಲಾಯರ್ಗಳಿಗೆ. ಸರ್, ನಾವ್ ಈ ಕೇಸಲ್ಲಿ ಇಲ್ವೇ ಇಲ್ಲ ನಂಗೆ ಮಾಡ್ಬಿಡಿ ಸರ್, ಅದೇ ಬೆಸ್ಟ್. ಏನ್ರ? ಹೌದು ಸರ್. ಅದಕ್ಕೆ 10 ಲಕ್ಷ ರೂಪಾಯಿ ಖರ್ಚಾಗತ್ತ. ಓಕೆನಾ? 10 ಲಕ್ಷ? ಹಾ, ಈ ಮರ್ಡರ್ಕ ಐ ವಿಟ್ನೆಸ್ ಐತಿ. ಎಲ್ಲಾರ ಬಾಯಾಗು ಸಿಮೆಂಟು ಜಲ್ಲಿ ಹಾಕಿ ಮುಚ್ಚಿಸ್ಬೇಕಂದ್ರೆ ಎಷ್ಟು ಖರ್ಚು ಬರ್ತಂತ ನೀವೇ ವಿಚಾರ ಮಾಡ್ರಿ. ನಿಮ್ ಜೋಡಿ ಮಾತಾಡಕ ಕುಂದ್ರಾಕ ನನಗ್ ಟೈಮ್ ಇಲ್ಲ. ನಿಮ್ಮಂತವ್ರು ಬಹಳ ಜನ ಕಾಯ್ತಿರ್ತಾರ. ಹಾ, ಈ ಪೀರಿಯಡನ್ನ ಹಿಂಗ ಮೇಂಟೈನ್ ಮಾಡ್ರಿಪ್ಪ. ಯಾಕಂದ್ರೆ ಒಂದ್ ನಮೂನಿ ಕೋಲಾರ ಚಿನ್ನದ ಗಣಿ ಇದ್ದಂಗ ಪರ ಕೆಬರ್ದಂಗ್ ಬರ್ತಾನೆ ಇರ್ತೈತಿ. ನಾ ಬೇಕು ಅಂದ್ರ ನನ್ನ ನಂಬರು ಬಟ್ಟನಂತೆ ಕೊಟ್ಟಿನಿ. ಬಟ್ಟ ಹುಡುಗರಿಗೆ ನನ್ನ ನಂಬರ್ ಕೊಡು. ನಾ ಇನ್ ಬರ್ತೀನಿ.